ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇದು ಒಂದು ಯೂಸ್ಫುಲ್ ಟ್ರಿಕ್ ಆಗಿರುತ್ತೆ. ನಾವು ಲೈನಿಂಗ್ ಆಲ್ರೆಡಿ ಕಟ್ ಮಾಡ್ಕೊಂಡ್ಮೇಲೆ ಮೇನ್ ಫ್ಯಾಬ್ರಿಕ್ಕಿಗೆ ಅಟ್ಯಾಚ್ ಮಾಡುವಾಗ ಈ ಥರ ಒಂದು ಗಮ್ಮಿಂದ, ಇದು ನಾರ್ಮಲ್ ನಾವು ಕುಂದನ್ನೆಲ್ಲ ಹಚ್ತೇವಲ್ವ ಆ ಥರ ಗಮ್ಮು, ಇದನ್ನು ಈ ಥರ ಸೈಡ್ಗೆಲ್ಲ ಲೈನಿಂಗಿಗೆ ಎಡ್ಜಿಗೆ ಗಮ್ ಹಾಕ್ಕೊಂಡ್ಬಿಟ್ಟು ನಾನೀಗ ಮೊದಲಾಗಿ ಗಮ್ ಹಾಕ್ಕೊಳ್ತಾ ಇದ್ದೇನೆ. ಹೀಗೆ ಮೇನ್ ಫ್ಯಾಬ್ರಿಕ್ಕಿಗೆ ಅಂಟಿಸ್ಕೊಂಡು ಬಿಟ್ಟರೆ ನಮಗೆ ಟೈಮು ಸೇವ್ ಆಗುತ್ತೆ. ಆಮೇಲೆ ಸ್ವಲ್ಪ ಆರಲಿಕ್ಕೆ ಬಿಟ್ಟುಕೊಂಡು ಆಮೇಲೆ ನಾವು ಕಟ್ ಮಾಡ್ಕೊಂಡು ಸೀದಾ ಡೈರೆಕ್ಟಾಗಿ ಹೊಲಿಬೋದು. ಈ ಥರ ಫಸ್ಟು ಫಿಕ್ಸ್ ಆಗಿ ಪ್ಲೇಸ್ ಮಾಡ್ಕೋಬೇಕು. ಯಾಕಂದರೆ ಮಷಿನ್ ಮೇಲೆ ಇಟ್ಕೊಂಡು ಇದನ್ನು ಹೇಗೆ ಸಂಭಾಳಿಸ್ಕೊಂಡು ಹೊಲಿಯೋದಕ್ಕಿಂತ ಈ ಥರ ಆಲ್ರೆಡಿ ಈ ಥರ ಗಮ್ ಹಾಕಿ ಫಿಕ್ಸ್ ಮಾಡಿಕೊಂಡು ಒಂದು 10 ನಿಮಿಷ ಬಿಟ್ಬಿಟ್ರೆ, ನಮ್ಮ ಟೈಮ್ ಇದ್ದಾಗ ಹಿಂಗೆ ಬಿಟ್ಟು ಗಮ್ ಹಚ್ಚಿ ಇಟ್ಕೊಂಡು ಬಿಟ್ಟರೆ ಅದು ಈ ಥರ ಆಗುತ್ತೆ. ನಾನು ಆಲ್ರೆಡಿ ಇದನ್ನು ಗಮ್ ಹಾಕಿ ಮೇನ್ ಫ್ಯಾಬ್ರಿಕ್ ಮೇಲೆ ಪ್ಲೇಸಿಂಗ್ ಮಾಡ್ಕೊಂಡಿದ್ದೇನೆ. ಈಗ ನಾವು ಒಂಚೂರು ಬಟ್ಟೆನ ವೇಸ್ಟ್ ಆಗದಿದ್ದ ಹಾಗೆ, ಯಾಕಂದರೆ ಬಟ್ಟೆನೂ ಸ್ವಲ್ಪ ಕಡಿಮೆ ಇರುತ್ತೆ ಕೆಲವೊಂದು ಸಾರಿಯಲ್ಲಿ, ಆಗ ನಾವು ಈ ಥರ ಟ್ರಿಕ್ ಉಪಯೋಗಿಸೋದ್ರಿಂದ ನಮಗೆ ಮೇನ್ ಫ್ಯಾಬ್ರಿಕ್ ಸ್ವಲ್ಪ ಸೇವ್ ಆಗುತ್ತೆ. ಹೀಗೆ ಆಲ್ರೆಡಿ ಎಲ್ಲ ಪೀಸನ್ನು ಕರೆಕ್ಟಾಗಿ ನಾವು ಮೇನ್ ಅಳತೆಗಂತೂ ಲೈನಿಂಗ್ ಅಂತೂ ಕರೆಕ್ಟಾಗಿ ಕಟ್ ಮಾಡ್ಕೊಂಡಿರ್ತೇವಲ್ವ, ಅದಕ್ಕಾಗಿ ನಮಗೆ ಎಕ್ಸ್ಟ್ರಾ ಎಲ್ಲ ಏನು ಪ್ರಾಬ್ಲಮ್ ಆಗೋದಿಲ್ಲ. ಇದನ್ನು ಈಗ ಆಲ್ರೆಡಿ ಎಲ್ಲದೂ ಕಟ್ ಮಾಡ್ಕೋಬೇಕು. ನಾನು ಈಗ ಆಲ್ರೆಡಿ ಎಲ್ಲ ಪೀಸನ್ನು ಕಟ್ ಮಾಡ್ಕೊಂಡು ಬಂದಿದ್ದೇನೆ. ಇದು ಫ್ರಂಟ್ ಪಾರ್ಟು, ಬ್ಯಾಕು ಆ್ಯಂಡ್ ಇದು ಸ್ಲೀವು. ಇದು ನಾರ್ಮಲಿ ಸ್ವಲ್ಪ ಆರಿಲ್ಲ, ಅದಕ್ಕಾಗಿ ಆಮೇಲೆ ಕಟ್ ಮಾಡ್ಕೊಳ್ತೇನೆ. ಈ ಥರ ಒಂದು ಟ್ರಿಕ್ಕಿಂದ ಇದು ಸ್ವಲ್ಪ ಟೈಮನ್ನು ಸೇವ್ ಮಾಡ್ಬೋದು. ಇದನ್ನು ಪೂರ್ತಿ ಹೊಲಿದಾದ್ಮೇಲೆ ಫಿನಿಶಿಂಗ್ ತೋರಿಸಿರ್ತೇನೆ. ಆಮೇಲೆ ಇನ್ನೊಂದು ಟ್ರಿಕ್ ಏನಂದರೆ, ಇದು ಒಂದು ಆರೆಂಜ್ ಕಲರ್ ಸಾರಿ, ತುಂಬ ಗ್ರ್ಯಾಂಡ್ ಸಾರಿ, ಬಾರ್ಡರ್ ಕೂಡ ಹೆವಿ ಇದೆ. ಆದರೆ ಇದನ್ನು ಸಾರಿ ವೇರ್ ಮಾಡೋರು ಸ್ವಲ್ಪ ಶಾರ್ಟ್ ಇರೋದ್ರಿಂದ ಅವರಿಗೆ ಈ ಥರ ಈ ಡಿಸ್ಟನ್ಸು, ಈ ಲಾಂಗ್ ಡಿಸ್ಟನ್ಸು ಸ್ವಲ್ಪ ಡಿಸ್ಟನ್ಸ್ ಭಾಳ ಆಗುತ್ತೆ. ಅದಕ್ಕಾಗಿ ಏನಾದ್ರು ಸಾರಿ ಶಾರ್ಟ್ ಮಾಡ್ಲಿಕ್ಕೆ ಬರುತ್ತಾ ಅಂತ ಕೇಳಿದರು. ಆಗ ಈ ಬಾರ್ಡ್ರ್ ಅಂತೂ ಏನು ಮೇನ್ ಕೆಳಗಡೆ ಪ್ಲೀಟ್ಸ್ ಹಾಕ್ತೇವಲ್ವ ಆ ಥರ ಬಾರ್ಡ್ರ್ ಅಂತೂ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಈ ಮೇಲೆ ನಾವು ಸೆಕ್ಸುವಾಗ, ಅಂದರೆ ಮೇಲ್ಗಡೆ ಪಾರ್ಟ್ ಇರುತ್ತಲ್ವ ಅದನ್ನು ಸ್ವಲ್ಪ ಬಾರ್ಡರನ್ನು ಮಡಚಿ, ಅಂದರೆ ಈ ಥರ ಕೆಳಗಡೆ ತೋರಿಸಿರ್ತೇನೆ ನೋಡಿ, ಇದು ಮೇಲೆ ಕೆಳಗೆ ಎರಡು ಸೇಮ್ ಬಾರ್ಡರ್ ಇತ್ತು. ಇದನ್ನು ಈ ಥರ ಹಾಫ್ ಫೋಲ್ಡ್, ನಾವು ಲಂಗ ಬ್ಲೌಸ್ಗಳಿಗೆಲ್ಲ ಶಾರ್ಟ್ ಮಾಡ್ತೇವಲ್ವ ಹಾಗೆ ಈ ಥರ ಫೋಲ್ಡಿಂಗ್ ಥರ ಮಾಡಿ ಕರೆಕ್ಟಾಗಿ ಬಾರ್ಡ್ರು ಏನು ಮಿಸ್ ಆಗದಿದ್ದ ಹಾಗೆ ಈ ಥರ ಫೋಲ್ಡಿಂಗಲ್ಲಿ ಬಾರ್ಡ್ರನ್ನ ಅಟ್ಯಾಚ್, ಅಂದರೆ ಬಾರ್ಡ್ರನ್ನ ಈ ಥರ ಒಳಗಡೆಯಿಂದ ಫಿಕ್ಸ್ ಮಾಡಿಕೊಂಡು ಎರಡೂ ಕಡೆ ಸ್ಟ್ರೇಟಾಗಿ ಕರೆಕ್ಟಾಗಿ ನೀಟಾಗಿ ಇಟ್ಕೊಂಡು ಸ್ಟಿಚ್ ಮಾಡಿಬಿಟ್ಟೆ. ಆಗ ಅದು ಬಾರ್ಡರ್ ಈ ಥರ ಬಂತು. ಆ್ಯಕ್ಚುಲಿ ಬಾರ್ಡರು ಇದೇ ಥರ ಇಷ್ಟೇ ಅಗಲ ಇತ್ತು, ಅದನ್ನು ನಾವು ಶಾರ್ಟಾಗಿ ಈ ಥರ ಮಾಡಿದೆ ನಾನೀಗ. ಆಗ ಸಾರಿಯಲ್ಲಿ ಲೆಂತ್ ಸ್ವಲ್ಪ ಕಡಿಮೆ ಇದೆ, ಅಂದರೆ ಅವರು ಹೈಟಲ್ಲಿ ಕಡಿಮೆ ಇರೋದ್ರಿಂದ ಈ ಥರ ಕೇಳಿದ್ರು. ಇದು ಸ್ವಲ್ಪ ದಪ್ಪ ಅನಿಸಿದ್ರೂ ಸಿಲ್ಕ್ ಸಾರಿ ಆಗಿರೋದ್ರಿಂದ ಸ್ವಲ್ಪ ಸಾಫ್ಟ್ ಇದೆ, ಹಾಗೇನು ಪರವಾಗಿಲ್ಲ. ಇದು ಮತ್ತು ಸೆಕ್ಕುವಲ್ಲಿ ಹೋಗಿಬಿಡುತ್ತಲ್ವ, ಅದಕ್ಕೇನು ಕಾಣಿಸೋದು ಇಲ್ಲ, ಸೆರಗತ್ರ ಬೀಳುತ್ತೆ. ಹಾಗಂತ ಸಾರಿಯಲ್ಲೂ ಏನೂ ವ್ಯತ್ಯಾಸ ಅನಿಸೋದಿಲ್ಲ. ಒಂದು ಕಡೆ ದೊಡ್ಡ ಬಾರ್ಡರು, ಮೇಲೆ ಪ್ಲೀಟ್ಸ್ ಹಾಕಿರ್ತೇವಲ್ವ ಅಲ್ಲಿ ಸಣ್ಣ ಬಾರ್ಡರ್ ಬಂದಿರುತ್ತೆ. ಈ ಥರ ಟ್ರಿಕ್ಕನ್ನು ಒಂದು ಟ್ರೈ ಮಾಡ್ಬೋದು. ಯಾಕಂದರೆ ಶಾರ್ಟ್ ಇರೋರಿಗೆ ಸಾರಿ ತುಂಬ ಲಾಂಗ್ ಇರೋದ್ರಿಂದ ಅದು ವೇರ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇರುತ್ತೆ. ಇದು ಒಂದು. ಆಮೇಲೆ ಇದು ಅದೇ ಸಾರಿಯ ಬ್ಲೌಸು. ಇದೇನೆಂದರೆ, ಈ ಥರ ನಾವು ಕ್ರಾಸ್ ಬೆಲ್ಟನ್ನು ಈ ಥರ ಶೇಪಲ್ಲಿ ಕೊಡೋದ್ರಿಂದ, ವಿಡಿಯೋದಲ್ಲಿ ಕಾಣಿಸುತ್ತೋ ಏನೋ, ಇದು ಚೆಸ್ಟ್ ಭಾಗ ಕರೆಕ್ಟಾಗಿ ಕೂತ್ಕೊಂಡು ಫಿಟ್ಟಿಂಗ್ ಚೆನ್ನಾಗಿ ಬರುತ್ತೆ. ಸ್ಟ್ರೇಟ್ ಕೊಟ್ಬಿಟ್ರೆ ಏನಾಗುತ್ತೆ, ಕಪ್ ಸೈಜು ಕರೆಕ್ಟಾಗಿ ಕೂತ್ಕೊಳ್ಳೋದಿಲ್ಲ. ಈ ಥರ ಇದು ಒಂದು ಟ್ರಿಕ್ಕನ್ನು ಮಾಡಿ ನೋಡಿ. ನನಗಿದು ಯೂಸ್ ಆಗಿದೆ. ಈ ಥರ ಕರ್ವ್ ಶೇಪಲ್ಲಿ ನಾವು ಕ್ರಾಸ್ ಬೆಲ್ಟನ್ನು ಕೊಡಬೇಕು. ಮತ್ತು ನಾನು ಯಾವಾಗಲೂ ಹೇಳೋ ಹಾಗೆ
ಒಳಗಡೆ ಈ ಥರ ಫಿನಿಶಿಂಗ್ ಕೊಟ್ಟರೆ ಕಂಕಳಲ್ಲಿ ಮತ್ತು ಸೈಡ್ಗೆ ಬ್ಲೌಸು ನೋಡಲಿಕ್ಕೆ ತುಂಬ ನೀಟಾಗಿ ಅನಿಸುತ್ತೆ. ಮತ್ತು ಓವರ್ಲಾಕ್ ಮಷಿನ್ ಅವಶ್ಯಕತೆ ಇಲ್ಲ, ಯಾಕಂದರೆ ಎಲ್ಲ ಮಷಿನನ್ನು ನಾವು ಇಟ್ಕೊಂಡು ಅದನ್ನು ಮೇಂಟೈನ್ ಮಾಡೋದಕ್ಕಿಂತ ಓವರ್ಲಾಕ್ ಮಷಿನ್ ಇಲ್ಲದ್ದೇನೂ ಸಹಿತ ಈ ಥರ ಒಂದು ಯೂಸ್ ಮಾಡ್ಕೋಬೋದು. ಇದಕ್ಕೇನು ಭಾಳ ಬಟ್ಟೆಯನ್ನು ಬೇಕಾಗೋದಿಲ್ಲ, ಎಲ್ಲೋ ಮಿಕ್ಕಿದ ಕ್ರಾಸ್ ಪೀಸಲ್ಲಿ ಈ ಥರ ನಾವು ಮಾಡ್ಬೋದು. ಮತ್ತು ಮಸ್ಟ್ ಆ್ಯಂಡ್ ಶುಡ್ ಈ ಥರ ಪ್ರೆಸ್ ಬಟನ್ನು ನಾವು ಯಾವಾಗಲೂ ಹಾಕಲೇಬೇಕು, ಆಗ ಬ್ಲೌಸು ಒಂಥರ ಲುಕ್ ಅನಿಸುತ್ತೆ. ನೋಡಿ ಈ ಥರ ಉಲ್ಟಾ ಮಾಡಿದಾಗ ಸಹಿತ ಈ ಬ್ಲೌಸಲ್ಲಿ ಏನೂ ಗುಂಜಿಲ್ಲ, ತುಂಬ ಬ್ಲೌಸು ನೀಟ್ ಅನಿಸುತ್ತೆ. ಕಸ್ಟಮರ್ಗೂ ಬ್ಲೌಸ್ ನೋಡಿದವಾಗ ನಮ್ಮ ಸ್ಟಿಚಿಂಗ್ ಅವರಿಗೆ ಪರ್ಫೆಕ್ಟ್ ಅನಿಸುತ್ತೆ. ಈ ಥರ ಸೈಡ್ಗೆ ಏನು ಗುಂಜಿಲ್ಲದೆ ಇರೋದ್ರಿಂದ ಬ್ಲೌಸು ತುಂಬ ನೀಟ್ ಅನಿಸುತ್ತೆ. ನಾವೊಂದು ಸ್ವಲ್ಪ ಟೈಮನ್ನು ಹೆಚ್ಚಿಗೆ ಕೊಟ್ಟರೂ ಕೂಡ ಕಸ್ಟಮರು ಸ್ಯಾಟಿಸ್ಫೈಡ್ ಆಗ್ತಾರೆ ಮತ್ತು ನಮ್ಮದು ಫಿಟ್ಟಿಂಗು ಕೂಡ ಕರೆಕ್ಟಾಗಿ ಅನಿಸುತ್ತೆ. ಈ ಥರ ಒಂದು ಟ್ರೈ ಮಾಡಿ ನೋಡಿ. ಕ್ರಾಸ್ ಬೆಲ್ಟನ್ನು ನಾವು ಕ್ರಾಸ್ ಆಗಿ ಹಚ್ಚೋದ್ರಿಂದ ಬ್ಲೌಸು ನೋಡಲಿಕ್ಕೂ ತುಂಬ ನೀಟ್ ಅನಿಸುತ್ತೆ. ಇದೇ ಥರ ಏನಾದ್ರು ಟ್ರಿಕ್ಸ್ ಬೇಕಿದ್ರೆ ನನ್ನ ಚಾನಲನ್ನು ಫಾಲೋ ಮಾಡಿ. ಇಷ್ಟವಾದಲ್ಲಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.